ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸುಬ್ರಹ್ಮಣ್ಯ ನಗರದಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನ ಆಚರಿಸ್ತಾ ಇದ್ದಾರೆ. ಸೊ ರಾಮನ ಪ್ರತಿಷ್ಠಾಪನೆಯಾಗಿ ವರ್ಷ ತುಂಬಿದೆ. ಸೊ ಆ ವಾರ್ಷಿಕೋತ್ಸವನ ಆಚರಿಸ್ತಾ ಇದ್ದಾರೆ. ಶನಿವಾರ ಬೆಳಗ್ಗೆ ನಾವಲ್ಲಿ ರೀಚ್ ಆಗೋಷ್ಟರಲ್ಲಿ ಜನ ಎಲ್ಲ ತುಂಬ ಸೇರಿದ್ರು. ಸಂಭ್ರಮದಿಂದ ಆಗಲೇ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಇಲ್ಲಿನ ರಾಮನ ಮೂರ್ತಿ ಮಾತ್ರ ಹೇಳೋಕ್ಕೆ ಸಾಧ್ಯ ಇಲ್ಲ. ರಾಮ ಜನ್ಮಭೂಮಿಯಲ್ಲಿ ಹೇಗಿದೆಯೋ ಹಾಗೆ ಅದೇ ಥರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಿ ಅಲಂಕಾರಗಳನ್ನೆಲ್ಲ ಮಾಡಿದರು. ಬಾಲರಾಮನ ನೋಡೋಕ್ಕಂತೂ ತುಂಬ ಸುಂದರವಾಗಿತ್ತು. ಇಲ್ಲಿ ಪಕ್ಕದಲ್ಲೇ ಒಂದು ಸಣ್ಣ ಗಣಪತಿ ಗುಡಿ ಇದೆ. ಆ ಗಣಪತಿ ಗುಡಿಯಲ್ಲಿ ಪೂಜೆ ಮಾಡುವಂಥ ಚೇತನ್ ಅನ್ನೋರು ಈ ಕಾರ್ಯಕ್ರಮದ ಪೂಜೆಯನ್ನು ವಹಿಸ್ಕೊಂಡಿದ್ರು. ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ, ಜೈ ಶ್ರೀರಾಮ್. ಇವತ್ತಿನ ಶ್ರೀರಾಮೋತ್ಸವದ ಕಾರ್ಯಕ್ರಮವನ್ನ ತುಂಬಾ ಅದ್ದೂರಿಯಿಂದ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಪುಟಾಣಿ ಮಕ್ಕಳಿಗೆ ರಾಮರ ವೇಷವನ್ನ, ಹಾಗೆ ಸೀತೆ ವೇಷವನ್ನ, ಆಂಜನೇಯ ವೇಷವನ್ನ, ನಾನಾ ವಿಧದ ವೇಷಗಳನ್ನ, ಆಭೂಷಣಗಳನ್ನ ಧರಿಸಿ ಪುಟಾಣಿ ಮಕ್ಕಳವಾಗಿ ತುಂಬಾ ಅದ್ದೂರಿಯಿಂದ ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದ್ದೂರಿಯಿಂದ ಆ ಪುಟಾಣಿ ಮಕ್ಕಳಿಂದ ನೃತ್ಯವನ್ನ, ಹಾಗೆ ಸಂಗೀತವನ್ನ ಏರ್ಪಡಿಸಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಹಿಂದುತ್ವವನ್ನ ಮತ್ತೆ ಹಿಂದೂಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಈ ರೀತಿಯ ಕಾರ್ಯಕ್ರಮಗಳಿಗೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಎಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೋತೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರು ಮತ್ತು ಸಮಾಜ ಸೇವಕರೆಲ್ಲ ಬಂದಿದ್ದರು. ಅದರಲ್ಲಿ ಸುರೇಶ್ ಗೌಡ್ರು ಈ ಕಾರ್ಯಕ್ರಮ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಮತ್ತು ಅವರಿಗೆ ಸನ್ಮಾನ ಕೂಡ ನಡೆಸಲಾಯಿತು. ಬನ್ನಿ ಅವ್ರು ಏನು ಹೇಳಿದ್ದಾರೆ ಅಂತ ಕೇಳೋಣ. ಅಯೋಧ್ಯ ನಾನು ಮೊನ್ನೆ ಡಿಸೆಂಬರ್ 24ನೇ ತಾರೀಕು ಹೋಗಿದ್ದೆ. ಬಟ್ ಆ ಥರ ರಾಮನ ದೇವಸ್ಥಾನ ನಾನು ಇತಿಹಾಸದಲ್ಲಿ ನೋಡ್ತೀನಿ ಇಲ್ಲ ಗೊತ್ತಿಲ್ಲ. ಬಟ್ ನಮ್ಮ ಸುಬ್ರಹ್ಮಣ್ಯ ನಗರದಲ್ಲಿ ನಮ್ಮ 12th ಮೈನಲ್ಲಿ ಚೆನ್ನಾಗಿ ಮಾಡಿದ್ದೀರಾ. ಈ ತರ ಕಾರ್ಯಕ್ರಮ ನಡೀತಾ ಇರಬೇಕು. ದೇವ್ರ ಕಾರ್ಯಕ್ರಮ ನಡೆದ್ರೇನೆ ನಮ್ ಜನ ಬರೋದು, ಆಚೆಗೆ ಇಲ್ಲ ಅಂದ್ರೆ ಬರಲ್ಲ. ಎಲ್ರಿಗೂ ಒಳ್ಳೇದ. ಸಮಾಜ ಸೇವಕರಾದ ಮಂಜಣ್ಣವ್ರಿಗೂ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ನಡೀತು. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸುಬ್ರಹ್ಮಣ್ಯ ನಗರ ಜನತೆಗೆ ಅಯೋಧ್ಯೆ ವರ್ಷಾಚರಣೆಯ ಶುಭಾಶಯಗಳು. ಕಳೆದ ವರ್ಷ ಏನು ನಮ್ಮ ದೇಶದಲ್ಲಿ ಪ್ರಸಿದ್ಧಿದ್ದಂತ ಅಯೋಧ್ಯೆ ದೇವಸ್ಥಾನ ಉದ್ಘಾಟನೆ ಮಾಡಲು ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಂತ ಮೋದಿಯವರ ನೇತೃತ್ವದಲ್ಲಿ ಏನ್ ನಡೀತಾ ಅಯೋಧ್ಯೆ ಕಾರ್ಯಕ್ರಮ, ಆ ಅಂಗವಾಗಿ ಇಂದು ನಮ್ಮ ಸುಬ್ರಹ್ಮಣ್ಯ ನಗರದಲ್ಲಿ 12ನೇ ಕ್ಲಾಸಿನಲ್ಲಿ ವರ್ಷಾಚರಣೆ ಅಂಗವಾಗಿ ಶ್ರೀರಾಮನ ಒಂದು ಪ್ರತಿಷ್ಠೆಯನ್ನಿಟ್ಟು ಒಂದು ಕಾರ್ಯಕ್ರಮವನ್ನು ಆಚರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ನಗರದ ಜನತೆ ಹಾಗೂ ಇಲ್ಲ ಸ್ಥಳೀಯ ಸಂಘ ಸಂಸ್ಥೆಯವರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರುತ್ತಾರೆ. ಆದ್ರಿಂದ ಮತ್ತೊಮ್ಮೆ ಅಯೋಧ್ಯೆ ವರ್ಷಾಚರಣೆ ಶುಭಾಶಯಗಳು. ಸನ್ಮಾನದ ನಂತರ ಎಲ್ಲರ ಉಪಸ್ಥಿತಿಯಲ್ಲಿ ಮಹಾಮಂಗಳಾರತಿಯನ್ನ ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬಾನೇ ಖುಷಿ ಪಟ್ಟರು. ಮತ್ತೆ ಇಲ್ಲಿನ ಸ್ಥಳೀಯರು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿದರೆ. ಬನ್ನಿ ಏನು ಹೇಳ್ತಾರೆ ಕೇಳೋಣ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ರಾಮರು ಬಂದು ನಮ್ಮ ಸುಬ್ರಹ್ಮಣ್ಯ ನಗರದಲ್ಲಿ ನೆಲೆಸ್ತಾ ಇದ್ದಾರೆ. ಇದಕ್ಕೆ ಸಪೋರ್ಟ್ ಆಗಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ತುಂಬಾ ಸಂತೋಷ ಆಗ್ತದೆ. ಇದು ಹೀಗೆ ಪ್ರತಿ ವರ್ಷ ಮುಂದುವರಿಲಿ ಅಂತ ನನ್ನ ಆಶಯ. ಮತ್ತೆ ಭಕ್ತಾದಿಗಳು ಕೂಡ ತುಂಬಾ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾನು ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಲೆ ಮರೆಯ ಕಾಯಾಗಿರುವಂತ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಮಸ್ಕಾರ. ಇವತ್ತು ಶ್ರೀರಾಮದು ಅಯೋಧ್ಯದು ಒಂದು ವರ್ಷದ ಇದು ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಶುಭವಾಗಲಿ. ಜನ ಇದ್ವಿ, ಎಲ್ಲರೂ ಅವ್ರು ಇವ್ರು ಅಂತ ಎಲ್ಲರೂ ಒಂದೇ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಇಲ್ಲೇ ಪಕ್ಕದಲ್ಲಿ ವಾವ್ ಕಿಡ್ಸ್ ಅನ್ನೋ ಒಂದು ಪ್ಲೇ ಹೋಮ್ ಇದೆ. ಆ ಪ್ಲೇ ಹೋಮ್ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ರು. ಮುಂದಿನ ದಯವಿಟ್ಟು ಎಲ್ಲರೂ ಕೂತ್ಕೊಂಡು ಕಾರ್ಯಕ್ರಮನ ವೀಕ್ಷಿಸಿ. ರಾಮ ಸೀತೆ ವೇಷಧಾರಿಗಳು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದಾರಲ್ವಾ. रामकृष्ण वासुदेव भक्ति मुक्तिदायकं जानकी मनोहरं सर्वलोकनायकं नीनम्ब ಗೆಲುವಾಗಿ ಬಾ
ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ರಂಗೋಲಿ ಸ್ಪರ್ಧೆನ ಆಚರಿಸಲಾಗಿತ್ತು. ಸೊ ಎಲ್ಲ ಹೆಂಗಸರು ತುಂಬ ಖುಷಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುಂದರವಾದ ರಂಗೋಲಿಗಳನ್ನು ಬಿಡಿಸಿದ್ರು. ಮಲ್ಲೇಶ್ವರಂ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಶ್ವಥ್ ನಾರಾಯಣವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರು ಕೂಡ ರಾಮನ ಕೃಪೆಗೆ ಪಾತ್ರರಾದರು. ರಾಮನ ಭಜನೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಭಜನೆಗಳನ್ನ ಕೇಳ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಅದೇ ರೀತಿ ಇಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಪ್ರಸ್ತುತಪಡಿಸಿಕೊಟ್ರು. ಡೆಲ್ಲಿಗೆ ಹೋದ್ರೂ ಡೊಳ್ಳಿಗೆ ಒಂದೇ ಪೆಟ್ಟು. ಈಗ ಅದೇ ಮಾತಿನಂತೆ ಈ ಶಬ್ದಕ್ಕೆ ಯಾರು ಒಂದು ಕಡೆ ಕೂರಕ್ಕೆ ಸಾಧ್ಯ ಹೇಳಿ. ಅಲ್ಲಿದ್ದ ಜನಗಳೆಲ್ಲ ಎದ್ದು ಈ ಕುಣಿತವನ್ನು ನೋಡಿ ಸಂತೋಷಪಟ್ಟರು. ದೇವ್ ಸರ್ ನನ್ನ ಸ್ಟೂಡೆಂಟ್ ಅವ್ರ ಪೇರೆಂಟ್ ಅವರು. ಸೊ ಅವಳೆಲ್ಲ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು, ಹಾಡ್ ಆಡಿದ್ರು, ಡಾನ್ಸ್ ಮಾಡಿದ್ರು, ಪ್ರಸಾದ ವಿನಿಯೋಗ ನಡೀತಾ ಇದೆ. ರಾಮನ ಮೂರ್ತಿ ಅಂತೂ ಸೇಮ್ ರಾಮ ಜನ್ಮಭೂಮಿಯಲ್ಲಿ ಯಾವ ತರ ಇದೆಯೋ ಅದೇ ತರಾನೇ ಇದೆ. ಸೊ ಎಲ್ಲರೂ ತುಂಬಾ ಖುಷಿಯಿಂದ ರಾಮನನ್ನ ಹಾಡಿ ಹೋಗಲಿ ಸಂಭ್ರಮಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್.